ಚಾನಲ್ಗೆ ಸ್ವಾಗತ. ಇವತ್ತು ಇದ್ಕಿದ ಬೇಳೆ ಸಾರು ಮಾಡೋಣ. ಬೇಕಿರುವ ಇಂಗ್ರೀಡಿಯೆಂಟ್ಸ್ ನೋಡೋಣ. ಇದ್ಕಿದ ಬೇಳೆ ಒಂದು 3/4 kg ಇದೆ. ಒಗ್ಗರಣೆಗೆ ಈರುಳ್ಳಿ, ಕರಿಬೇವು, ಮಸಾಲೆಗೆ ಏನೇನು ಬೇಕು ಅಂತ ಧನಿಯಾ ಮಿಕ್ಸು ಹುರಿದಿರೋದು 2 ಟೇಬಲ್ ಸ್ಪೂನು, ಹಸಿ ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಸುಟ್ಟಿರೋ ಬೆಳ್ಳುಳ್ಳಿ, ಸುಟ್ಟಿರೋ ಈರುಳ್ಳಿ, ಶುಂಠಿ, ಸುಟ್ಟಿರೋದು ಒಣಕೊಬ್ಬರಿ, ಅದ್ರ ಜೊತೆಗೆ ಹಸಿ ಕೊಬ್ಬರಿ. ಇದು ಲಾಸ್ಟಲ್ಲಿ ಕೊಬ್ಬರಿ ಗಸಗಸೆ ರುಬ್ಬಿ ಹಾಕೋಕ್ಕೆ. ಇದೆಲ್ಲ ಮಸಾಲೆ ಹುರಿದು ಕುಕ್ಕರ್ಗಿಟ್ಟು ಆಮೇಲೆ ಲಾಸ್ಟ್ಗೆ ಇಳಿಸೋಬೇಕಾದ್ರೆ ಕೊಬ್ಬರಿ ಗಸಗಸೆ ಹಾಕೋಕ್ಕೆ. ಮಿಕ್ಸಿ ಜಾರ್ಗೆ ಹಸಿ ಕೊಬ್ಬರಿ, ಇದು ಮಸಾಲೆ ಎಲ್ಲ ಹೇಳಿದ್ನಲ್ಲ ಅದೆಲ್ಲ ಹಾಕೋಣ. ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಇದಕ್ಕೆ ಹಸಿದು ಸುಟ್ಟಿರೋದು 2 ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ಥರ ಆಗಿದೆ. ಇಷ್ಟು ನುಣ್ಣಗಿರಬೇಕು. ಇವಾಗ ಒಗ್ಗರಣೆ ಮಾಡೋಣ. ಆಲ್ರೆಡಿ ಪಾನ್ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಹಾಕೋಣ. ಸಾಸಿವೆ ಒಗ್ಗರಣೆಗೆ ಸ್ವಲ್ಪ, ಸಾಸಿವೆ ಸಿಡಿದಿದೆ. ಇವಾಗ ಈರುಳ್ಳಿ ಹಾಕೋಣ. ಈ ಥರ 1 ನಿಮಿಷ 2 ನಿಮಿಷ ಈರುಳ್ಳಿ ಫ್ರೈ ಮಾಡಿದ್ಮೇಲೆ ಅವರೆಕಾಳು ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಅದು ಸೊಗಡು ಸ್ಮೆಲ್ ಬರೋದು ಈ ಥರ ಫ್ರೈ ಮಾಡೋವಾಗಲೇ. ಈರುಳ್ಳಿ ಆಗಿದೆ. ಇವಾಗ ಅವರೆಕಾಳು ಹಾಕೋಣ. ಅವರೆಕಾಳು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಬೇಕು, ನಿಧಾನಕ್ಕೆ, ಕಮ್ಮಿ ಉರಿ ಇಟ್ಕೊಂಡು. ಇವಾಗ ಮಸಾಲೆ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ಇದು ಮಸಾಲೆ ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಹುರಿಬೇಕು. ಈ ಥರ ಮಸಾಲೆ ಹಾಕಿ ಮಿಕ್ಸಿ ತೊಳೆದು ಅದ್ರದ್ದು ಸ್ವಲ್ಪ ನೀರು ಹಾಕಿ ಇದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಈ ಥರನೇ ಹುರಿಬೇಕು. ಆಮೇಲೆ ಸ್ವಲ್ಪ ನೀರು ಸೇರಿಸಿ ಉಪ್ಪು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಸಿಲ್ ಕೂಗಿಸ್ಬೇಕು. ಮಸಾಲೆ ಎಲ್ಲ ಫ್ರೈ ಆಗಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇವಾಗ ನಿಮಗೆ ಗಟ್ಟಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕಿ. ನೀರು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ಸಾರು ಅದ ನೋಡಿಕೊಂಡು ನೀರು ಹಾಕಿ. ಇದು ಇವಾಗ ಲಿಡ್ ಕ್ಲೋಸ್ ಮಾಡಿದ್ದೀವಿ. 2 ವಿಸಿಲ್ ಬರಲಿ. ಅಷ್ಟರಲ್ಲಿ ಕೊಬ್ಬರಿ ಗಸಗಸೆ ತೆಗೆದಿಟ್ಕೊಂಡಿದ್ವಲ್ಲ ಲಾಸ್ಟಿಗೆ ರುಬ್ಬೋಣ ಅಂತ ಇದಿಷ್ಟು ಮಿಕ್ಸಿ ಮಾಡೋಣ. ಎಲ್ಲ ಒಟ್ಟಿಗೆ ಚೆನ್ನಾಗಿರುತ್ತೆ. ಎಲ್ಲ ಥರ ಕಾಂಬಿನೇಷನ್ಗೂ ಚೆನ್ನಾಗಿ ಸೆಟ್ ಆಗುತ್ತೆ ಇಡ್ಲಿ. ಇವಾಗ ಇದು ಮಿಕ್ಸಿ ಮಾಡೋಣ. ಇದು ಇವಾಗ ಆಗಿದೆ ನೋಡಿ. ಇಷ್ಟು ನುಣ್ಣಗೆ ಮಾಡ್ಕೋಬೇಕು. ಕುಕ್ಕರ್ ತಣ್ಣಗಾದ್ಮೇಲೆ ಇದು ಮಿಕ್ಸ್ ಮಾಡಿ ತೋರಿಸ್ತೀನಿ. ಇವಾಗ ಕುಕ್ಕರ್ ತಣ್ಣಗಾಗಿದೆ. ಇದ್ರೊಳಗೆ ಹಾಕೋಣ. ಮಿಕ್ಸ್ ಮಾಡೋಕ್ಕಾಗಲ್ಲ, ಅದಕ್ಕೆ ಕೊಬ್ಬರಿ ಗಸಗಸೆ ಲಾಸ್ಟಿಗೆ ಹಾಕೋಣ ಅಂದ್ವಲ್ಲ. ಇವಾಗ ಹಾಕ್ಬಿಟ್ಟು 1-2 ಕುದಿ ಬರ್ಸೋಣ. ಇದೀಗ ಸ್ಟವ್ ಹಚ್ಚಿ ಈ ಥರ ಇಟ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಈ ಟೈಮಲ್ಲಿ ಸ್ವಲ್ಪ ಟೇಸ್ಟ್ ಮಾಡಿ ಉಪ್ಪು ಖಾರ ಏನು ಸಲ್ದಿದ್ರೆ ಅದು ಅಡ್ಜಸ್ಟ್ ಮಾಡ್ಕೋಬೋದು.
ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ. ನಾನು ದೋಸೆಗೆ ಮಾಡ್ತಿದ್ದೀನಿ ಗ್ರೇವಿ. ನೋಡಿ ಇಷ್ಟು ಕುದಿ ಬಂದರೆ ಸಾಕು. ಇವಾಗ ಸ್ಟವ್ ಆಫ್ ಮಾಡಿ ಸರ್ವ್ ಮಾಡೋಣ. ಇದು ಇವಾಗ ಆಗಿದೆ ಫ್ರೆಂಡ್ಸ್, ಅವರೆಕಾಳು ಇಕ್ಕಿದ ಬೇಳೆ ಸಾರು ನಮ್ಮನೆಯ ಶೈಲಿ. ಚಾನಲ್ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.